ಕೆಲಸದಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಇದರಲ್ಲಿ ಅದಕ್ಕಿಂತನೂ ದಿ ಬೆಸ್ಟ್. 30 ವರ್ಷದ ಹಿಂದೆ ಅವನು ಏನು ದುಡಿತಾ ಇದ್ನೋ ಅದೇ ಒಂದು 10% 15% ರೈಸ್ ಆಗಿ ಇವತ್ತು ಪಾಪ ದಿನಕ್ಕೆ 1000 ರೂಪಾಯಿ ದುಡಿಯೋ ಲೆವೆಲ್ ಬಂದವನು. ಊಟ ಬಟ್ಟೆ ಸೂರಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರನೇ ಕಲ್ತ್ಕೊಂಡವನು ಹೊರತು ಅದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದನ್ನು ಅವನು ಕಲ್ತಿಲ್ಲ ಅಥವಾ ಕಲಿಯೋಕೆ ಆಗ್ತಾ ಇಲ್ಲ ಅಂತಂದರೆ ಅವ್ರ ತಲೆಯಲ್ಲಿ ಪೊಲೀಸು, ಲಾಯರು, ಜಡ್ಜು ಈ 3 ಜನನ ಕುಂಡಿಸ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. 20, 30, 50 20% ಆಶೀರ್ವಾದಗಳನ್ನು ಪಡ್ಕೊಳ್ಳಿ, 30% ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, 50% ಪರಿಹಾರಗಳನ್ನು ಪಡ್ಕೊಳ್ಳಿ. ಈ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದಕ್ಕೆ ವರ್ಷದಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ ದೊಡ್ಡ ಕೆಲಸಗಳು ಹೇಳ್ತಾ ಇದ್ದೀನಿ, ಒಂದು 12ರಿಂದ 18 ದಿನಗಳು ಮಾತ್ರ ಇದೆ. ನಮ್ಮ ಗುರುಗಳು ಹೇಳೋರು ಯಾವಾಗಲೂ ಒಬ್ಬ ಮನುಷ್ಯ ಅಕ್ಕಿ ಕಾಳು ಎತ್ತರ ದಿನನಿತ್ಯ ಬೆಳಿಬೇಕಂತ. ಟೈಟಲ್ ಅಲ್ಲ, ನಿನ್ನ ಅಭಿವೃದ್ಧಿ ಸಮೃದ್ಧಿ, ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಒಂದು ಅಕ್ಕಿ ಕಾಳು ಗಾತ್ರನಾದ್ರೂ ಬೆಳೀತಾ ಇರಬೇಕು. ಕೆಲಸದಲ್ಲಿ ಇನ್ನೊಂದು ಹಂತಕ್ಕೆ ಅವರು ಹೋಗೋದಿಲ್ಲ. ಆದ್ರಿಂದ ಇವರು 6ಕ್ಕೆ ಏರಲ್ಲ, 3ಕ್ಕೆ ಇಳಿಯೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲಸದಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಇದರಲ್ಲಿ ಅದಕ್ಕಿಂತನೂ ದಿ ಬೆಸ್ಟ್. ನಿಮ್ಮ ರಂಗದಲ್ಲೇ ನೋಡ್ಕೊಳ್ಳಿ. ನೀವು ತಿಂಗಳಿಗೆ ಒಂದು 50,000 ದುಡಿತಾ ಇದ್ದೀನಿ ಅಂದರೆ ₹1,00,000 ದುಡಿಯೋನು ಅದೇ ರಂಗದಲ್ಲಿ ಇರ್ತಾನೆ. ನಾನು ಓಲಾ ಓಬರಲ್ಲಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸುಮ್ಮನೆ ಮಾತಾಡಿಸ್ತಾ ಇರ್ತೀನಿ ಡ್ರೈವರ್ಗಳನ್ನ, ಏನಪ್ಪ ಹೆಂಗೆ ಅಂತ. ಒಬ್ಬ 58 ವರ್ಷದ ಡ್ರೈವರ್ ಸಿಕ್ಕಿದ. ಎಷ್ಟು ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡೋದು? ನಾನು 30 ವರ್ಷ ಆಯಿತು ಸ್ವಾಮಿ. 30 ವರ್ಷದಿಂದ ಅವನು ಡ್ರೈವಿಂಗ್ ಕೆಲಸ ಮಾಡ್ತಾವನು. ಎಷ್ಟಯ್ಯ ದುಡಿತೀಯ? ಏನೋ ಒಂದು ಎಲ್ಲ ಖರ್ಚೆಲ್ಲ ಕಳೆದು ಒಂದು ₹1,000 ಸಿಗ್ತದೆ. ಒಂದು ಸ್ವಲ್ಪ ಒಂದು 200-300 ಹಿಂದೆ ಮುಂದೆ ಆಗುತ್ತೆ. ₹1,000 ಹತ್ತತ್ರ ದುಡಿತೀನಿ. 30 ವರ್ಷದ ಹಿಂದೆ ಅವನು ಏನು ದುಡಿತಾ ಇದ್ನೋ ಅದೇ ಒಂದು 10% 15% ರೈಸ್ ಆಗಿ ಇವತ್ತು ಪಾಪ ದಿನಕ್ಕೆ ₹1,000 ದುಡಿಯೋ ಲೆವೆಲ್ ಬಂದವನು. ಇವನು ಯಾಕೆ ₹5,000 ದುಡಿಯಲ್ಲ? 30 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಅವನಿಗೆ ಏನೇನೆಲ್ಲ ಸ್ಕಿಲ್ಗಳಿರ್ತವೆ, ಏನೇನೆಲ್ಲ ಟ್ಯಾಲೆಂಟ್ ಇರ್ತವೆ, ಏನೂ ಇಲ್ಲ. ಯಾಕೆಂದ್ರೆ ಆ ಸ್ಕಿಲ್ ಟ್ಯಾಲೆಂಟ್ನ ಊಟ ಬಟ್ಟೆ ಸೂರಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರನೇ ಕಲ್ತ್ಕೊಂಡವನು ಹೊರತು ಅದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದನ್ನು ಅವನು ಕಲ್ತಿಲ್ಲ. ಯಾರು ಹೇಳ್ಕೊಟ್ಟಿಲ್ಲ. ಹೇಳ್ಕೊಡೋರು ಇದ್ರೂ ಕೂಡ ಕೆಲವರು ಬರೋದಿಲ್ಲ. ಬಂದರೂ ಕೂಡ ಜಡ್ಜ್ ಮಾಡ್ತಾ ಇರ್ತಾರೆ. ಯಾವ ವ್ಯಕ್ತಿಗಳಿಗೆ ಕಲಿಯೋದಕ್ಕೆ ಆಸಕ್ತಿ ಇಲ್ಲ ಅಥವಾ ಕಲಿಯೋಕೆ ಆಗ್ತಾ ಇಲ್ಲ ಅಂತಂದ್ರೆ ಅವ್ರ ತಲೆಯಲ್ಲಿ ಪೊಲೀಸು, ಲಾಯರು, ಜಡ್ಜು ಈ 3 ಜನನ ಕುಂಡಿಸ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವನೇನು ಹೇಳೋದು, ಇವನು ಹೇಳ್ದಂಗೆ ಎಲ್ಲ ಕೇಳ್ಬಿಟ್ರೆ ನಾವು ಆಗ್ಬಿಡ್ತದ? ಬರ್ತಾರೆ ಇಲ್ಲಿ ಸುಮಾರು ಜನ ಬರ್ತಾರೆ. ಹಂಗೆ ಗುರುಜಿ, ಹಿಂಗೆ ಗುರುಜಿ, ಅದು ಗುರುಜಿ, ಇದು ಗುರುಜಿ, ಹಂಗೆ ಹಿಂಗೆ ಅಂತ ಏನೋ ಹೇಳ್ಕೊಂಡು ಅವರು ಮತ್ತೆ ಹೋಗ್ಬಿಡ್ತಾರೆ. ವಾಪಸ್ ಬರಲ್ಲ, ತಿರ್ಗಾ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಇಲ್ಲಿ ಪೊಲೀಸು, ಲಾಯರ್, ಜಡ್ಜ್ ಇಟ್ಕೊಂಡ್ಬಿಟ್ಟವನೆ. ಯಾರ್ಯಾರೆಲ್ಲ ಇಟ್ಕೊಂಡಿರ್ತಾರೋ ಅವ್ರು ಮತ್ತೆ ತಿರ್ಗಾ ಬರೋದಕ್ಕೆ ಸಾಧ್ಯವೇ ಇಲ್ಲ. ಒಂದ್ಸಲ ಬಂದ್ರು ಹೋದ್ರು, ಮುಗ್ದೋಯ್ತು ಅವ್ರ ಕತೆ. ರೀಸನ್ ಏನು? ಇಲ್ಲಿ ಇದ್ದಾನೆ ಪೊಲೀಸು ಇದ್ದಾನೆ, ಜಡ್ಜ್ ಇದ್ದಾನೆ, ಲಾಯರ್ ಇದ್ದಾನೆ. ಅದಕ್ಕೋಸ್ಕರ ಇವರು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಇವರು ಅರ್ಹರಲ್ಲ. ಇವ್ರಿಗೆ ಯೋಗ್ಯತೆ, ಅರ್ಹತೆ ಅಲ್ಲ. ಒಂದು ಚೆನ್ನಾಗಿ ಹೇಳ್ತೀನಿ, ಮುಕ್ತವಾಗಿ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಕೆಲವ್ರಿಗೆ ಈ ಸ್ಕಿಲ್ ಅಂಡ್ ಟ್ಯಾಲೆಂಟ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯ. ನೀವು ಯಾವುದೇ ಗುರುಗಳ ಬಳಿ ಹೋದ್ರೆ 3 ಚೆನ್ನಾಗಿ ಬರೆದಿಟ್ಕೊಬಿಡಿ. ಇದನ್ನ ಗೋಲ್ಡನ್ ರೇಷಿಯೋ ನಂಬರ್ಸ್ ಅಂತ ಕರೀತಾರೆ, ಸುವರ್ಣ ಅನುಪಾತದ ಸಂಖ್ಯೆಗಳು. 20, 30, 50 20% ಆಶೀರ್ವಾದಗಳನ್ನು ಪಡ್ಕೊಳ್ಳಿ, 30% ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, 50% ಪರಿಹಾರಗಳನ್ನು ಪಡ್ಕೊಳ್ಳಿ. ಇದು ಹಿಂದೆ ಮುಂದೆ ಆಗಬಾರ್ದು ರೇಷಿಯೋ. ಇದು ಏನಾದರೂ ಸ್ವಲ್ಪ ಹಿಂದೆ ಮುಂದೆ ಆಗ್ಬಿಟ್ರೆ ಕೆಲವ್ರು ಇಲ್ಲಿ ಬರ್ತಾರೆ, ಫೋನ್ ಮಾಡ್ತಾರೆ, ಗುರುಗಳೇ ನನಗೆ ಆಶೀರ್ವಾದ ಮಾಡಿ, ನಾನು ಯಾವುದೋ ಒಂದು ಹೊಸ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ. ಇವನಿಗೆ ಮಾರ್ಗದರ್ಶನ ಬೇಕಾಗಿಲ್ಲ, ಇವನಿಗೆ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ. ಇವನಿಗೆ ಕೇವಲ ನನ್ನಿಂದ ಆಶೀರ್ವಾದ ಬೇಕು. ಗುರುಗಳೇ ಆಶೀರ್ವಾದ ಮಾಡಿ. ಪ್ರತಿ ಸಲ ಫೋನ್ ಮಾಡ್ತಾನೆ, ಗುರುಗಳೇ ನಾನು ಕಾರ್ ತಗೋತಾ ಇದ್ದೀನಿ, ಆಶೀರ್ವಾದ ಮಾಡಿ. ಗುರುಗಳೇ ನಾನು ಮನೆ ಕಟ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಓಕೆ ತಥಾಸ್ತು. ಅದು ನೇರವಾಗಿ ಬರಲ್ಲ, ಫೋನ್ ಮಾಡಿ ಹೇಳ್ತಾನೆ. ಫೋನ್ ಎತ್ತಲಿಲ್ಲ ಅಂದ್ರೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾನೆ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾನೆ. ಇವನಿಗೆ ನನ್ನಿಂದ ಏನು ಬೇಕು ಅಂದರೆ ಆಶೀರ್ವಾದ ಬೇಕು, ಮಾರ್ಗದರ್ಶನ, ಪರಿಹಾರಗಳು ಬೇಕಾಗಿಲ್ಲ. ಎಡವಟ್ಟಾದ್ಮೇಲೆ ಒಂದು ಕಾರ್ ತಗೊಂಡ, ಎಲ್ಲ ಆಕ್ಸಿಡೆಂಟ್ ಆಯಿತು, ಹೆಂಡತಿಗೆ ಒಂಚೂರು ಸ್ಕ್ರ್ಯಾಚ್ ಆಯಿತು, ಇವನಿಗೊಂದು ಸ್ವಲ್ಪ ಒಂದು ಲಾಸ್ಟ್ ಬೆರಳು ಒಂಚೂರು ಡ್ಯಾಮೇಜ್ ಆಯಿತು, ಮಗನಿಗೊಂಚೂರು ಕಣ್ಣಿಗೇನೋ ಏಟ್ ಬಿದ್ದು ಒಂದು ಸ್ವಲ್ಪ ಅದೇನೋ ಲೆನ್ಸ್ ಎಲ್ಲ ಹಾಕ್ಸವನೆ. ಗುರುಜಿ ಹಿಂಗೆ ಆಗೋಯ್ತು ಗುರುಜಿ ಅಂತ. ಯಾಕೆಂದ್ರೆ ಇವನಿಗೆ ಮಾರ್ಗದರ್ಶನ ಬೇಕಾಗಿಲ್ಲ. ಡ್ಯಾಮೇಜ್ ಆದಾಗ ಮಾತ್ರ ಬರ್ತಾನೆ. ಈಗ ಬಂದು ಕೇಳ್ತಾವನೆ, ಏನು ಮಾಡೋದು ಗುರುಜಿ ಹಿಂಗೆಲ್ಲ ಆಗೋಯ್ತು ಅಂತ. ನೀನೇನಾದರೂ ಕಾರ್ ತಗೊಳಂಗಿದ್ರೆ ನಿನಗೆ ಯಾವ ಕಲರ್ ಕಾರ್ ಬೇಕು, ಯಾವ ನಂಬರಲ್ಲಿ ಬೇಕು,
ಯಾವ ದಿಸ ತಗೊಂಡು ಬರಬೇಕು, ಇದನ್ನ ಆಯ್ಕೆ ಮಾಡುವಂಥದ್ದೇ ನಂದು ಮೂಲ ಕೆಲಸ. ಯಾರಾದರೂ ಕಾರ್ ತಗೊಳ್ತೀನಿ, ಗಾಡಿ ತಗೋತೀನಿ, ಸೈಟ್ ತಗೋತಾ ಇದ್ದೀನಿ, ಮನೆ ತಗೊಳ್ತಾ ಇದ್ದೀನಿ, ಅಥವಾ ಮನೆ ಕಟ್ತಾ ಇದ್ದೀನಿ, ಇದೆಲ್ಲ ಜೀವನದಲ್ಲಿ ಅತ್ಯದ್ಭುತವಾದಂತಹ ಮೂಲ ತಿರುವುಗಳು. ಈ ಮೂಲ ತಿರುವುಗಳನ್ನ ಅಂದರೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನ, ಕೆಲಸಗಳನ್ನ, ಸಮಸ್ಯೆಗಳಿಗೆ ಪರಿಹಾರಗಳನ್ನ ನಾವು ಯಾರು ಅರಿವು ತಿಳುವಳಿಕೆ ಇದೆ, ವೈಸ್ ಮ್ಯಾನ್ ಅಂತ ಕರೀತಾರೆ, ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಇದ್ದಾರೆ, ಇಂಥವ್ರ ಬಳಿ ಹೋದ್ರೆ ಅವ್ರು ನಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ. ಆ ನಂತರ ನಾವು ಅದನ್ನು ಮಾಡಬೇಕು. ನಂದು ಮೂಲ ಕೆಲಸ ಇದೆ. ಈ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದಕ್ಕೆ ವರ್ಷದಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ ದೊಡ್ಡ ಕೆಲಸಗಳು ಹೇಳ್ತಾ ಇದ್ದೀನಿ, ಒಂದು 12ರಿಂದ 18 ದಿನಗಳು ಮಾತ್ರ ಇದೆ. ಈ 365 ದಿವಸದಲ್ಲಿ ಅದನ್ನೆಲ್ಲ ಫಿಲ್ಟರ್ ಮಾಡಿ 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 ಈ 12 ದಿವಸ ನಿನಗೆ ಯಾವುದು ಸೂಟೇಬಲ್ ಅನ್ನೋದನ್ನ ಐಡೆಂಟಿಫೈ ಮಾಡಿ ಕೊಡೋದು ನನ್ನ ಮೂಲ ಕೆಲಸ. ಕೆಲವೊಂದು ಮಧ್ಯಮ ಗಾತ್ರದ ಕೆಲಸಗಳಿರ್ತವೆ, ಅಥವಾ ಏನೋ ಫಂಕ್ಷನ್ ಇರ್ತವೆ, ಅಥವಾ ಏನೋ ತಗೊಳ್ಳೋ ಅಂಥದ್ದು ಇರ್ತವೆ. ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಾಗಿ ಒಂದು 30 ದಿವಸದವರೆಗೂ ಇರುತ್ತೆ. ಅಂದರೆ 20ರಿಂದ 30 ದಿವಸ ಇರುತ್ತೆ. ಅದು ಯಾವ ದಿವಸ ಅಂತ ಹುಡ್ಕೊಳ್ಬೇಕು. ಮಾರ್ಗದರ್ಶನ ಬೇಕಾಗಿಲ್ಲ. ನೀನು ಬರೀ ಆಶೀರ್ವಾದ ತಗೊಂಡು ಹೋದೆ, ನಾನು ಆಶೀರ್ವಾದ ಮಾಡಿದೆ, ತಾತ್ಕಾಲಿಕವಾಗಿ ನಿನಗೆ ಸಿಕ್ತು, ತಗೊಂಡೆ, ಎಲ್ಲ ಆಯಿತು. ಈಗ ಡ್ಯಾಮೇಜ್ ಆದ್ಮೇಲೆ ಬಂದಿದ್ಯಾ, ಈಗ ಪರವಾಗಿಲ್ಲ, ಡ್ಯಾಮೇಜ್ ಆದ್ರೂ ಪರವಾಗಿಲ್ಲ, ಆ ಕಾರ್ ಕೊಟ್ಬಿಟ್ಟು ನೆಕ್ಸ್ಟ್ ಏನಾದರೂ ಕಾರ್ ತಗೊಂಡ್ರೆ ಇಂಥ ಡೇಟಲ್ಲೇ ತಗೋ, ಇಂಥರ ನಂಬರೇ ತಗೋ, ಇಂಥ ಕಲರೇ ತಗೋ, ಇಂಥ ದಿನಾನೇ ತಗೋ. ಆಗ ಅದು ನಿನ್ನನ್ನು ಬೆಳೆಸುತ್ತೆ ಹೊರತು ಖಂಡಿತವಾಗ್ಲೂ ನಿನ್ನನ್ನು ಅಳಿಸಕ್ಕೆ ಹೋಗೋದಿಲ್ಲ. ಈಗ ಅಳಿಸಿದ್ದು ಯಾಕೆ ಅಂತಂದ್ರೆ ನಿನಗೆ ಮಾರ್ಗದರ್ಶನದ ಅವಶ್ಯಕತೆ ಇಲ್ಲ. ಒಂದು ಸಲ ಎಡು ಬಿದ್ದಿದ್ಯಾ, ಇನ್ನೊಂದು ಸಲ ದಯವಿಟ್ಟು ಎಡು ಬೇಡ ಅಂತಂದ್ರೆ ಮತ್ತೆ ಏನ್ ಮಾಡ್ದ, ಕಾರ್ ತಗೊಳ್ಳೋದಕ್ಕೆ ಮಾತ್ರ ಕೇಳ್ತಾನೆ. ಇನ್ನೊಂದು ಸಲ ಹೋಗಿ ಸೈಟ್ ತಗೊಂಡು ಸೈಟ್ ಡ್ಯಾಮೇಜ್ ಆದಮೇಲೆ ಸ್ವಲ್ಪ ಹೊಡೆದಾಟ, ಪೊಲೀಸ್ ಸ್ಟೇಷನ್ನು, ಕೇಸು, ಕೋರ್ಟು ಎಲ್ಲ ಹೋಗಿ ಒಂದು 10-15 ಲಕ್ಷ ಕಳ್ಕೊಂಡ್ಮೇಲೆ ತಿರ್ಗಾ ಬಂದ, ಗುರುಗಳೇ ಹಿಂಗೆ ಆಗ್ಬಿಟ್ಟೈತೆ. ಅಲ್ಲ ಕಣ, ನಿನಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ ಏನಾದರೂ ದೊಡ್ಡದಿದ್ರೆ ಹೇಳು ಅಂತ. ಇಲ್ಲ, ನೀವು ಹೇಳಿದ ಕಾರ್ದು ಮಾತ್ರ ಅಲ್ಲ ಅಂತ. ಎಂಥ ಗೋಬೆಗಳು ಕೇಳಿ ಏನೇನು ಮಾಡೋದು, ಕಾರ್ ಮಾತ್ರ ನೀವು ಹೇಳಿದ್ದು, ಇದು ಕೇಳಲಿಲ್ಲ ನೀವು ಅಂತ. ಅಂದರೆ ದೊಡ್ಡ ನಿರ್ಧಾರಗಳು ಅಂದರೆ ನೀನು ಬರೀ ಈಗ ಸಣ್ಣಗ ಕಾರ್ ತಗತ್ತೆ 10 ಲಕ್ಷ ರೂಪಾಯಿದು, ನಾಳೆ 25 ಲಕ್ಷದ ಕಾರ್ ತಗೊಂಡಾಗ ಅದಕ್ಕೆ ಮಾತ್ರ ಅಂತ ಅವನು ತಿಳ್ಕೊಂಡು. ಸೊ ಜೀವನದಲ್ಲಿ ಮೂಲ ನಿರ್ಧಾರಗಳು, ಕೆಲಸಗಳು, ಸಮಸ್ಯೆಗೆ ಪರಿಹಾರಗಳು, ಇದು ದೊಡ್ಡದು, ಮಧ್ಯಮ ಗಾತ್ರದ್ದು, ಸಣ್ಣದು, ಬೃಹದಾಕಾರವಾಗಿರೋದು 4 ಹಂತಗಳಲ್ಲಿ ವಿಭಜನೆ ಮಾಡಿದ್ರೆ ಯಾವುದನ್ನ ನಾವು ದೊಡ್ಡದು, ಬೃಹದಾಕಾರವಾಗಿರೋದು ಅಂತ ಕರಿತೀವಿ. ಇದನ್ನ ಮಾರ್ಗದರ್ಶನದ ಮೂಲಕ ತಗೊಂಡ್ರೆ ಅದು ಅತ್ಯದ್ಭುತವಾದ ಫಲಿತಾಂಶವನ್ನು ನೀಡ್ತದೆ. ಜೊತೆಗೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಇದನ್ನು ಕೂಡ ತಿಳ್ಕೊಂಡ್ರೆ ಅದ್ಭುತವಾಗಿ ನಮಗೆ ರಿಸಲ್ಟ್ ಸಿಗ್ತದೆ. ಬಟ್ ಮಾಡೋದಿಲ್ಲ ಮನುಷ್ಯ. ಏನು ಮಾಡ್ತಾನೆ, ಇದು ನಾನು ಒಬ್ಬನ ಕತೆ ಇಲ್ಲ, ನೀವು ಎಲ್ಲೇ ಹೋದ್ರೂ ಕೂಡ ಹೆಚ್ಚಾಗಿ ಏನು ಬೇಕೋ ಆಶೀರ್ವಾದ ಮಾಡಿ. ಗುರುಜಿ, ನನ್ನ ಮಗಳು ಎಕ್ಸಾಮ್ಗೆ ಹೋಗ್ತಾವಳೆ, ಆಶೀರ್ವಾದ ಮಾಡಿ ಕರ್ಕೊಂಬಂದ್ಬಿಡ್ತಾರೆ. ಕೆಲವು ಹೆಂಗ್ ಓದಬೇಕು ಮಗಳು ಎಕ್ಸಾಮ್ಗೆ, ಹೆಂಗ್ ಪ್ರಿಪೇರ್ ಆಗಬೇಕು ಗೊತ್ತಿಲ್ಲ, ನಾನು ಯೋಗ ಕಲ್ತಿದ್ದೀನಿ, ಧ್ಯಾನ ಮಾಡಿಸ್ತೀನಿ, ಸೊ ಮೈಂಡ್ ಸೈಕಾಲಜಿ ಓದಿದ್ದೀನಿ, ಸೊ ಆ ಸೈಕಾಲಜಿ ಪ್ರಕಾರ ಆ ಮಗು SSLC ಧೈರ್ಯವಾಗಿ ಹೇಗೆ ಬರೀಬೇಕು, ಸ್ವಲ್ಪ ಓದೋದ್ರಲ್ಲಿ ಸ್ಪೀಡ್ ರೀಡಿಂಗ್ ಟೆಕ್ನಿಕ್ ಹೇಗೆ ಮಾಡ್ಬೇಕು, ಇವೆಲ್ಲ ಮಾರ್ಗದರ್ಶನ. ಅದು ಬೇಕಾಗಿಲ್ಲ ಅವನಿಗೆ. ಆಶೀರ್ವಾದ ಮಾಡಿ ಬರ್ತಾರೆ, ಕಾಲಕ್ಕೆ ಬೀಳ್ತಾರೆ, ಓಕೆಮ್ಮ ಒಳ್ಳೇದು ಮಾಡಲಿ, ದೀರ್ಘಾಯುಷ್ಮಾನ್ ಭವ, ಯಶಸ್ವಿಮಾನ್ ಭವ, ಕೀರ್ತಿಮಾನ್ ಭವ, ಆಶೀರ್ವಾದ ಮಾಡಿ ಕಳಿಸ್ತೀನಿ. ಅಪ್ಪ ಅವ್ರು ಕೇಳ್ತಾ ಇರೋದದು, ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀನಿ. ಚೆನ್ನಾಗಿ ತಿಳ್ಕೊಳ್ಳಿ, 20% ಆಶೀರ್ವಾದ ಬೇಕೇ ಬೇಕು, 30% ಮಾರ್ಗದರ್ಶನ ಬೇಕೇ ಬೇಕು, 50% ಪರಿಹಾರಗಳು ಬೇಕೇ ಬೇಕು. ಯಾರ ಬಳಿ ಹೆಚ್ಚು ಪರಿಹಾರಗಳಿದೆಯೋ ಇವನೇ ಶ್ರೀಮಂತ. ಇವನು ಬೆಳೆಯೋದಕ್ಕೆ ಎಲ್ಲ ಅಡೆತಡೆಗಳು, ಕುಂದುಕೊರತೆಗಳು, ಲೋಪದೋಷಗಳನ್ನೆಲ್ಲ ಒಂದೊಂದಾಗಿ ನೀಗಿಸ್ಕೊಳ್ತಾ ನೆಕ್ಸ್ಟ್ ಲೆವೆಲ್ ಹೀಗೆ ಹೋಗ್ತಾ ಇರ್ತಾನೆ, ಬೆಳೀತಾ ಇರ್ತಾನೆ. ಇಡೀ ಬ್ರಹ್ಮಾಂಡದಲ್ಲಿ ನೀವು ಎಲ್ಲವೂ ಕೂಡ, ಇಡೀ ಬ್ರಹ್ಮಾಂಡ, ಸೌರಮಂಡಲ, ಎಲ್ಲ ಗ್ರಹಗಳು, ಭೂಮಂಡಲದಲ್ಲಿರುವಂಥ ಎಲ್ಲ ನಿಸರ್ಗದಲ್ಲಿರುವಂಥ ಪಂಚತತ್ವಗಳು ಪ್ರತಿಯೊಂದು ಇಲ್ಲಿ ಬೆಳೀತಾ ಇದೆ. ಬೆಳವಣಿಗೆ ಜಗದ ನಿಯಮ, ಬದಲಾವಣೆ ಜಗದ ನಿಯಮ. ಎಲ್ಲವೂ ಕೂಡ ಬದಲಾಗ್ತಾ ಇದೆ. ನಿನ್ನೆ ಇಷ್ಟಿತ್ತು, ಇವತ್ತು ಇಷ್ಟಾಯ್ತು, ನಾಳೆ ಇಷ್ಟಾಗುತ್ತೆ. ಇದೆಲ್ಲವೂ ಬೆಳೀತಾ ಇದೆ. ಆದರೆ ಮನುಷ್ಯ ಮಾತ್ರ ಅವನ ಜ್ಞಾನವನ್ನ ಬೆಳೆಸ್ಕೊಳ್ತಾ ಇಲ್ಲ, ಅವನ ಸ್ಕಿಲ್ ಅನ್ನ ಬೆಳೆಸ್ತಾ ಇಲ್ಲ, ಅವನ ಟ್ಯಾಲೆಂಟ್ ಅನ್ನ ಬೆಳೆಸ್ತಾ ಇಲ್ಲ, ಅವನ ಬುದ್ಧಿವಂತಿಕೆಯನ್ನ ಬೆಳೆಸ್ತಾ ಇಲ್ಲ. ಬದುಕೋದಕ್ಕೆ ಎಷ್ಟು ಬೇಕು ಊಟ, ಬಟ್ಟೆ, ಸೂರಿಗೆ, ಮಾತಾಡೋದಕ್ಕೆ ಒಂದು ಭಾಷೆ ಇದೆ. ಆ ಭಾಷೆಯಲ್ಲಿ ಬೇಸಿಕ್ ಕಮ್ಯುನಿಕೇಶನ್, ಊಟ ಆಯ್ತಾ, ತಿಂಡಿ ಆಯ್ತಾ, ಎಲ್ಲಿ ನನ್ನ ಬ್ಯಾಗಲ್ಲಿ, ನನ್ನ ಶರ್ಟಲ್ಲಿ, ನನ್ನ ಪ್ಯಾಂಟಲ್ಲಿ, ಕಾರ್ ಕೀಯಲ್ಲಿ, ಕೆಲಸಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇರ್ತಾನೆ ಹೊರತು ಬೇರೆ ಮಾತುಗಳನ್ನು ಅವನು ಕಲಿಯೋದಿಲ್ಲ.
ಅದಕ್ಕೋಸ್ಕರ ನಿಸರ್ಗ, ಬ್ರಹ್ಮಾಂಡ, ಭಗವಂತ ಇದೆಲ್ಲವೂ ಫಲಿತಾಂಶ ಯಾವುದಕ್ಕೆ ಕೊಡುತ್ತೆ ಅಂತಂದ್ರೆ ಬೆಳೀತಾ ಇರಬೇಕು. ಪ್ರತಿಯೊಂದು ಬೆಳೀತಾ ಇರಬೇಕು. ನಮ್ಮ ಗುರುಗಳು ಹೇಳೋರು ಯಾವಾಗಲೂ ಒಬ್ಬ ಮನುಷ್ಯ ಅಕ್ಕಿ ಕಾಳು ಎತ್ತರ ದಿನನಿತ್ಯ ಬೆಳಿಬೇಕಂತ, ಹೈಟಲ್ಲ. ನಿನ್ನ ಅಭಿವೃದ್ಧಿ ಸಮೃದ್ಧಿ, ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಒಂದು ಅಕ್ಕಿ ಕಾಳು ಗಾತ್ರನಾದ್ರೂ ಬೆಳೀತಾ ಇರ್ಬೇಕು. ಹಿಂಗೆ ಉದ್ದುದ್ದ ಇಟ್ಕೋ ಅಕ್ಕಿ ಕಾಳು, ಅಷ್ಟು ಬೆಳಿ. ಅಡ್ಡಡ್ಡ ಇಟ್ಕೋ, ಉದ್ದುದ್ದ ಆಗ್ಲಿಲ್ಲ ಅಂದ್ರೆ ಅಡ್ಡಡ್ಡ ಅಂದ್ರೆ 1 mm ಅಷ್ಟಾದ್ರೂ ಬೆಳಿ ಅಂತ. ಆ 1 mm ಅಂದ್ರೆ ಏನು? 1% ಬೆಳಿ ಸಾಕು. ಒಂದು ದಿನಕ್ಕೆ ಒಂದೇ 1% ಬೆಳಿ. 365 ದಿವಸ ವರ್ಷಕ್ಕೆ 365% ಬೆಳೆದಿರ್ತಾನೆ.